ರಾಕ್ಷಸ ಮತ್ತು ದೇವತೆಗಳು ಅಂತ ಇದ್ದರು. ಮನುಷ್ಯನ ಆವಾಗ ಪರಿಕಲ್ಪನೆಯೇ ಇರಲಿಲ್ಲ. ಎಲ್ಲರೂ ದೇವತೆಗಳಾಗಿದ್ದರು, ಎಲ್ಲ ರಾಕ್ಷಸರಾಗಿದ್ದರು. ಆವಾಗ ರಾಕ್ಷಸನೇ ಒಂದು ಲೋಕದಲ್ಲಿ, ದೇವತೆಗಳೇ ಒಂದು ಲೋಕದಲ್ಲಿ ಇರ್ತಾಯಿದ್ರು. ಸೊ ಯಾವಾಗ ರಾಕ್ಷಸರು ಆ ದೇವತಾ ಲೋಕಕ್ಕೆ ಹೋಗಿ ಯುದ್ಧ ಮಾಡೋಕ್ಕೆ ಹೋಗ್ತಿದ್ರು, ಆವಾಗ ಯುದ್ಧಗಳಾಗ್ತಿತ್ತು, ಇದಾಗ್ತಾ ಇತ್ತು ಅಂತ. ಅದು ಸತ್ಯಯುಗದಲ್ಲಿ ನಾವು ಮಾತಾಡ್ತೀವಿ. ತ್ರೇತಾಯುಗಕ್ಕೆ ಬಂದರೆ ಭೂಮಿ ಮೇಲೆ ಇದ್ದರು ದೇವತೆಗಳುವೆ ರಾಕ್ಷಸರುವೆ. ಅವರು ಜಾಗನ ಸ್ವಲ್ಪ ಹತ್ತಿರ ಆದರು. ಯಾವಾಗ ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ರು, ಯಾವುದೋ ವಿಚಾರಕ್ಕೆ, ನನಗೆ ಬೇಕು ಅನ್ನೋ ವಿಚಾರಕ್ಕೆ ಅಟ್ಯಾಕ್ ಮಾಡ್ತಿದ್ರು, ಆವಾಗ ಯುದ್ಧಗಳಾಗ್ತಿತ್ತು ಅಂತ. ನೆಕ್ಸ್ಟ್ ಬರೋಣ ನಾವು ದ್ವಾಪರ ಯುಗದಲ್ಲಿ. ಒಂದೇ ಫ್ಯಾಮಿಲಿ, ಕೃಷ್ಣ ಮತ್ತು ಕಂಸ ಇಬ್ಬರೂ ಒಂದೇ ಫ್ಯಾಮಿಲಿಯವರು, ಸೋದರ ಮಾವ ಅಳಿಯ ಸೋದರಳಿಯ, ಅವರಿಬ್ಬರಲ್ಲಿ ಯುದ್ಧ ಬಂತು, ಅವರಿಬ್ಬರಲ್ಲಿ ತೊಂದರೆ ಆಯಿತು. ರಾಕ್ಷಸ ಮತ್ತು ದೇವತೆ ಒಂದೇ ಮನೆಯಲ್ಲಿದ್ದರು ಅಂತ. ಈಗ ಕಲಿಯುಗದಲ್ಲಿ ಏನು ಅಂತಂದರೆ, ಒಬ್ಬ ಮನುಷ್ಯನಲ್ಲಿ ರಾಕ್ಷಸ ಗುಣನೂ ಇದೆ, ದೇವಗುಣನೂ ಇದೆ. ಅವು ಎರಡರ ಬ್ಯಾಲೆನ್ಸ್ ಮಾಡಿದ್ರೆ ಮನುಷ್ಯನಾಗಿರ್ತೀನಿ. ದೈವತ್ವ ಜಾಸ್ತಿ ಆದರೆ ಒಳ್ಳೆಯವನಾಗಿರ್ತೀನಿ, ಅಥವಾ ರಾಕ್ಷಸತ್ವ ಜಾಸ್ತಿ ಆದರೆ ಕೆಟ್ಟದ್ದು ಮಾಡ್ತೀನಿ. ಈ ಕೆಟ್ಟದು ಮತ್ತು ಒಳಿತು ಅಂತಿದೆಯಲ್ಲ, ಇವೆರಡರ ಮಧ್ಯದಲ್ಲಿ ಹೊಡೆದಾಟ, ಇವೆರಡರ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡೋದ್ರಿಂದ ನಾನು ಮಾನವ ಧರ್ಮ ಪಾಲಿಸ್ಬೋದು. ನನ್ನ ಮಾನವ ಧರ್ಮ ಪಾಲಿಸಿದ್ರೆ ಅದೇ ಸನಾತನ ಧರ್ಮ.